ನೋಡ್ರಿ, ಇದು ಸುಮಾರು ಒಂದು ವಾರಲಿಂತ ದಕ್ಷಿಣ ಮತ ಕ್ಷೇತ್ರದಾಗ ನಾನು ನೋಡ್ತಾ ಇದ್ದೀನಿ. ಇವತ್ತ ಮಾಜಿ MLA, ಹಾಲಿ MLA ಇವ್ರದ್ದು ಕೌಂಟರ್ ನಡೀತಾ ಇದೆ. ಇವತ್ತ ನೋಡ್ರಿ, ನಿನ್ನೆ BJPದವರು ನಮ್ಮ NDA ಅಲಯನ್ಸ್ ಗೌರ್ಮೆಂಟ್ ನಮ್ದು ಅವರು ಸ್ಟ್ರೈಕ್ ಮಾಡಿದ್ದಾರೆ ಶಾಸಕರ ವಿರುದ್ಧ. ನಿನ್ನೆ ಕೆಲವು BJP ಕಾರ್ಯಕರ್ತರ ಮೇಲೆ ಕೆಲವು ಹಲ್ಲೆನೂ ಆಗಿದೆ. ex-MLA ಅವ್ರದ್ದು ಸ್ಟೇಟ್ಮೆಂಟ್ ಇತ್ತು. ಮತ್ತೆ ಅಲ್ಲಂಪ್ರಭು ಪಾಟೀಲ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮೊನ್ನೆ. ಇವತ್ತು ರಿವೆಂಜ್ ಪಾಲಿಟಿಕ್ಸ್ ನಡೀತಾ ಇದೆ ನಮ್ಮ ದಕ್ಷಿಣ ಮತಕ್ಷೇತ್ರದಾಗ. ಇವತ್ತು ರಸ್ತೆಗಿಳಿದು ಹೋರಾಟ, ಸ್ಟ್ರೈಕ್ ಇದು ಏನು ಮಾಡ್ತಾ ಇದಾರಲ್ಲ, ಇವತ್ತು ಕಾಂಗ್ರೆಸ್ದವರು ಪ್ರೆಸ್ ಮೀಟ್ ಮಾಡಿದ್ರು. ಇವತ್ತು ನೋಡಿದೆ ನಾನು, ಕಾಂಗ್ರೆಸ್ ಕೆಲವು ಮುಖಂಡರು ದತ್ತಾತ್ರೇಯ ಪಾಟೀಲ್ ಅವ್ರು ಏನು ಮಾಡಿದ್ದಾರೆ, ಅಲ್ಲಂಪ್ರಭು ಪಾಟೀಲ್ ಅವ್ರು ಬಹಳಷ್ಟು ಕೆಲಸ ಮಾಡಿದ್ದಾರೆ, ನಮ್ಮ ಹತ್ರ ದಾಖಲೆ ಇದೆ ಅಂತ ನಾನು ಇವತ್ತು ಎರಡು ಪಾರ್ಟಿದವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಅವ್ರೇನು ಮಾಡಿದಾರ, ನೀವೇನು ಮಾಡಿರಿ ಅದು ಬೇಕಾಗಿಲ್ಲ. ಇವತ್ತು ಜನರು ತೊಂದರೆನಲ್ಲಿದ್ದಾರೆ. ಇವತ್ತು ರೈತರು ನಮ್ಮ ಭಾಗದಾಗ ನೀರಿಲ್ಲ ಕುಡಿಯಕ್ಕೆ, ರೈತರು ತೊಂದರೆನಲ್ಲಿದ್ದಾರೆ. ರೈತರು ತೊಗರಿ ನಷ್ಟ ಆದಾಗ ರೈತರಿಗೆ ಪರಿಹಾರ ಸಿಕ್ಕಿಲ್ಲ, ಅದ್ರ ಬಗ್ಗೆ ತೊಂದರೆನಲ್ಲಿದ್ದಾರೆ. ಅದ್ರ ಬಗ್ಗೆ ಇವತ್ತು ಯಾರು ಹೋರಾಟ ಮಾಡಿಲ್ಲ. ಇವತ್ತು ರಿವೆಂಜ್ ಪಾಲಿಟಿಕ್ಸ್, ಇವತ್ತು ಅವ್ರು ಹಿಂಗಂದಾರ ಇವ್ರು ಹಿಂಗಂದಾರ ಅಂತ ಇದ್ರ ಬಗ್ಗೆನೇ ಹೋರಾಟಗಳು ಆಗ್ತಾ ಇದೆ. ದಕ್ಷಿಣ ಮತಕ್ಷೇತ್ರ ಶಾಸಕರು ಅಪ್ಪುಗೌಡ್ರು ಏನ್ ಮಾಡಿದ್ದಾರೆ ಅಂತಾರೆ. ಅಪ್ಪುಗೌಡ್ರು ಮಾಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ. ಅಪ್ಪುಗೌಡ್ರು ಕುಟುಂಬದವರು ನಿಮ್ಮ ಕುಟುಂಬದವ್ರು ಹಂಗ ಫೈಲ್ ತಗೊಂಡು ವಿಧಾನಸೌಧದಾಗ ಓಡಾಡಿಲ್ಲ. ಅದು ನಾವು ಎಲ್ಲಿ ನಿಂತು ಹೇಳಂದ್ರೆ ಹೇಳ್ಬೋದು. ಇವತ್ತು ಅಪ್ಪುಗೌಡ್ರು ತಾಯಿಯವರು ನಮ್ಮ ತಾಯಿ ಇದ್ದಂಗೆ, ಅವರು ತಾಯಿಯವರು ಅಮ್ಮವರು MLA ಆದಾಗ ಇವತ್ತು ಆ ಕುಟುಂಬದವ್ರು ಯಾರು ಫೈಲ್ ಹಿಡ್ಕೊಂಡು ವಿಧಾನಸೌಧ, ವಿಕಾಸಸೌಧದಾಗ ಓಡಾಡಿಲ್ಲ. ಇವತ್ತು ದಕ್ಷಿಣ ಮತಕ್ಷೇತ್ರ ಶಾಸಕರ ಮನ್ಯಾಗ 4 MLA ಅಂತ ದತ್ತಾತ್ರೇಯ ಪಾಟೀಲ್ ಸಾಹೇಬ್ರು ಹೇಳಿದ್ರು. ಅದು ಕರೇನು 4 MLA ಇದ್ದಾರೆ. ಇವತ್ತು ಅವರಿಗೆ ನಿಮ್ಗೆ ವ್ಯತ್ಯಾಸ ಏನಿದೆ ಅಂದ್ರೆ, ಈ ಕುಟುಂಬದವರು MLA ಆದಾಗ ಇವರು ಫೈಲ್ ತಗೊಂಡು ಎಂದು ಆಫೀಸ್ ಓಡಾಡಿಲ್ಲ, ವಿಕಾಸಸೌಧ ಹೋಗಿಲ್ಲ, ವಿಧಾನಸೌಧ ಹೋಗಿಲ್ಲ. ಇವತ್ತು ಈಗ ಇದ್ದಂತ ಶಾಸಕರು ಮನ್ಯಾಗ 4 MLAಗಳು ಇವತ್ತು ಎಲ್ಲರ ಕೈಯಾಗ ಫೈಲ್ ಇದೆ. ಎಲ್ಲರ ಪರ್ಸೆಂಟೇಜ್, ಕಾಂಟ್ರಾಕ್ಟರ್ ಎಲ್ಲನೇ ಮಾಡ್ತಾ ಇದ್ದಾರೆ. ಇದು ಡಿಫ್ರೆನ್ಸ್ ಇದೆ ದತ್ತಾತ್ರೇಯ ಪಾಟೀಲ್ ಅವ್ರದಾಗ ಮತ್ತು ಅಲ್ಲಂಪ್ರಭು ಪಾಟೀಲ್ ಅವ್ರದಾಗ. ಈ ಡಿಫ್ರೆನ್ಸಿಗೆ ನಿಮ್ಗೆ ಅವರಿಗೆ ಜಮೀನ್ ಆಸ್ಮಾನ್ ಫರಕ್ ಇದೆ. ಇವತ್ತು ದತ್ತಾತ್ರೇಯ ಪಾಟೀಲ್ ಅವ್ರು ಏನ್ ಮಾಡ್ಯಾರ ಅಂತ ತಾವು ಏನ್ ಕೇಳ್ತಾ ಇದ್ರಿ. ದತ್ತಾತ್ರೇಯ ಪಾಟೀಲ್ ಅವರು KKRDB ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ. 2 ಸಲ ಶಾಸಕರು, 3 ಸಲ ಅಮ್ಮವ್ರು ಅವ್ರ ತಾಯಿಯವ್ರ ಶಾಸಕರು, ಮತ್ತೆ ಚಂದ್ರಶೇಖರ್ ಪಾಟೀಲ್ ಸಾಹೇಬ್ರು ಶಾಸಕರು. ಆ ಕುಟುಂಬ 20-25 ವರ್ಷದಿಂದ ರಾಜಕೀಯ ಮಾಡ್ಕೋತ ಬರ್ತಾ ಇದೆ. ಇವತ್ತು ಕಲಬುರಗಿ ಜಿಲ್ಲೆದಾಗ ಅಭಿವೃದ್ಧಿ ಆಗಿದೆ. ಇವತ್ತು ತಾವು ಏನ್ ಮಾಡ್ತಾ ಇದ್ದೀರಿ ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರೆ, ಒಂದು ಲಿಂಗರಾಜ್ ಕಣ್ಣಿ ಅವರಿಗೆ, ಭೀಮರಾಯ್ ಕಾಕ ಅವರಿಗೆ, ಈ ಇಬ್ಬರು ಕಾಂಟ್ರಾಕ್ಟರ್ಗೆ ಕೈ ಹಿಡ್ಕೊಂಡು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ನೀವು ಎಲ್ಲ ರೋಡ್ಗಳು ಎಲ್ಲ ಓಪನಿಂಗ್ ಮಾಡ್ತಾ ಇದ್ದೀರಿ. ಅದಕ್ಕೆ ದಯಮಾಡಿ ಟೀಕೆ ಮಾಡೋದು ಬಿಡ್ರಿ. ಅವ್ರು ಏನ್ ಮಾಡಿದಾರ, ಇವ್ರು ಏನ್ ಮಾಡಿದಾರ ಅಂತ. ಸರ್, ಇವ್ರು ಇದೇ ಮಾತು ಹೇಳ್ಬೇಕು ಕೂತ್ರೆ ಅಭಿವೃದ್ಧಿ ಹಿಂಗಾತ ಸರ್ ಕಲಬುರ್ಗಿದ್ದ ಅಂತ. ನೋಡಿ, ನಾನು ಅದೇ ಹೇಳ್ತಾ ಇದ್ದೀನಿ. ನಾನು ಒಂದು ದಕ್ಷಿಣ ಮತ ಕ್ಷೇತ್ರದಾಗ ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೆ ಲಾಸ್ಟ್ ಎಲೆಕ್ಷನ್. ಇವತ್ತು ಅಭಿವೃದ್ಧಿ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ, ಅನ್ಯಾಯ ಎಲ್ಲಿ ಆಗ್ತಾ ಇದೆ ಅದ್ರ ಬಗ್ಗೆ ನಾನು ದನಿ ಎತ್ತಂತ ಕೆಲಸ ನಾನು ಮಾಡ್ತೀನಿ. ಇವತ್ತು ಟೀಕೆ ಮಾಡೋದು, ಸ್ಟ್ರೈಕ್ ಮಾಡೋದು, ಹೋರಾಟ ಮಾಡೋದು ನಾನು ಜೀವನದಾಗ ಮಾಡಿಲ್ಲ, ಮಾಡಲ್ಲ. ಅವ್ರು ಏನ್ ಮಾಡಿದಾರೆ, ಇವ್ರು ಏನ್ ಮಾಡಿದಾರೆ ನಮ್ಗೆ ಬೇಕಾಗಿಲ್ಲ. ನಾನು ಮುಂದೆ ಏನ್ ಮಾಡ್ಬೇಕಂತಿದೆ ನಾನು ಅದು ಡಿಸೈಡ್ ಮಾಡ್ಕೋತ ಕೂತಿದ್ದೀನಿ. ಅದಕ್ಕೆ ದಯಮಾಡಿ ಒಬ್ರಿಗೊಬ್ರು ಟೀಕೆ ಮಾಡೋದು ಬಿಡ್ರಿ. ಜನ ತೊಂದರೆನಲ್ಲಿದ್ದಾರೆ, ಅಭಿವೃದ್ಧಿ ಮಾಡೋ ಕಡೆ ತಮ್ಮ ಗಮನ ಇರಲಿ. ಶಾಸಕರಿಗೆ ಹೇಳಕ್ ಇಷ್ಟಪಡ್ತೀನಿ. ನೀವು ಸುಮ್ಮನೆ ಅವ್ರು ಏನ್ ಮಾಡಿದಾರೆ, ಇವ್ರು ಏನ್ ಮಾಡಿದಾರೆ ಅಂದ್ರೆ ನೀವು ಏನೇನ್ ಮಾಡತ್ತೀರಿ, ಏನೇನಿಲ್ಲ ಅದು ನಮ್ಮ ಹತ್ರನೂ ಲಿಸ್ಟ್ ಇದೆ.
ಮತ್ತ ಅದೊಂದು ನಡೆದಿದೆ ಅರ್ದಾಗ ಫೇಸ್ ಟು ಫೇಸ್ ಬರಕ್ ಕೇಳ್ತಾ ಇದ್ದಾರೆ. ಇವತ್ತು ನಾನು ತಮ್ಮ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ, ಫೇಸ್ ಟು ಫೇಸ್ ಶಾಸಕರು ಬಂದು ಮಾತಾಡಕ್ ರೆಡಿ ಇದ್ದೀರಿ, ನಾನು ರೆಡಿ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತ ಕಾಂಗ್ರೆಸ್ದವರು ಕೆಲವರು ಪ್ರೆಸ್ ಮೀಟ್ ಮಾಡಿದ್ರು. ಮೈನಾರಿಟಿ ಲೀಡರ್ ಲಾಲ್ ಮೊಹಮ್ಮದ್ ಸಾಹೇಬ್ರು ಒಳ್ಳೆ ಲೀಡರ್, ಸೀನಿಯರ್ ಲೀಡರ್. ಇವತ್ತು ಲಾಲ್ ಮೊಹಮ್ಮದ್ ಸಾಹೇಬರು ದಕ್ಷಿಣ ಮತ ಕ್ಷೇತ್ರದಾಗ ಅಲ್ಲಂ ಪ್ರಭುಗೆ ದೊಡ್ಡ ಶಕ್ತಿಯಾಗಿ ಇವತ್ತು ರಾಜಕೀಯದಲ್ಲಿ ಅವ್ರು ನಿಂತಿದ್ರು. ಇವತ್ತು ಲಾಲ್ ಮೊಹಮ್ಮದ್ ಸಾಹೇಬ್ರಿಗೆ ಒಂದು ನಿಗಮ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಇನ್ನವರೆಗೂ ಪಾಪ ಅವ್ರಿಗೆ 3 ವರ್ಷ ಆಯ್ತು. ಲಾಲ್ ಮೊಹಮ್ಮದ್ ಸಾಹೇಬ್ರಿಗೆ ಪಾಪ ಒಂದು ಮೈನಾರಿಟಿಗೆ, ಈ ಸರ್ಕಾರದಾಗ ಮೈನಾರಿಟಿಗೆ ಯೂಸ್ ಅಂತಿರೋ ಪಾಲಿಸಿ ಆಗ್ತಾ ಇದೆ. ರಾಜ್ಯ ಮಟ್ಟದಾಗ ತಾವು ನೋಡ್ತಾ ಇದ್ದೀರಿ, ಯಾವ ಜಿಲ್ಲೆನಲ್ಲಿ ಜಮೀರ್ ಅಹ್ಮದ್ ಸಾಹೇಬ್ರ ಬಗ್ಗೆ ಆಗಲಿ, ಮೈನಾರಿಟಿ ಲೀಡರ್ಸ್ ಬಗ್ಗೆ ಆಗಲಿ ಏನೇನು ಹೋರಾಟ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆದಾಗೂ ಅದೇ ಪರಿಸ್ಥಿತಿ ಆಗಿದೆ. ಮೈನಾರಿಟಿ ಲೀಡರ್ಸ್ಗಳಿಗೆ ನಮ್ಮ ದಕ್ಷಿಣ ಮತಕ್ಷೇತ್ರ ಶಾಸಕರು ದೂರ ಇಟ್ಟಿದ್ದಾರೆ. ಅವ್ರಿಗೆ ಅಧಿಕಾರ ಕೊಡಕ್ ಕೇಳಿದಾಗ ಯಾವಾದ್ರೆ ಒಂದು ರೀಸನ್ ಹೇಳ್ತಾರೆ. ಇವತ್ತು ಮುಲ್ಗಿ ಅವ್ರ ಪರಿಸ್ಥಿತಿ ಏನಾಗಿದೆ, ಪಾಪ ಅವ್ರಿಗೆ ಸಾಂಬಾರ್ ಬೋರ್ಡ್ದು ಚೇರ್ಮನ್ ಮಾಡಿದ್ರು. ಇವತ್ತು ಶಾಸಕರು ಮತ್ತೆ ಅವ್ರಿಗೆ ತಿರ್ಗಾ ಕೊಡ್ಬೇಕಾಗಿತ್ತು, ಕನ್ವಿನ್ಸ್ ಮಾಡ್ಬೇಕಾಗಿತ್ತು. ಅಲ್ಲಂಪ್ರಭು ಪಾಟೀಲ್ ಅವರೇ, ನೀವು ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಇವತ್ತು ಶಾಸಕರು ನಿಮ್ಗೆ ಧನು ಮನ ತನ ಎಲ್ಲ ರೀತಿಯಲ್ಲೇ ಮುಲ್ಗಿ ಅವರು ನಿಮ್ಗೆ ಸಹಾಯಕ ಮಾಡಿದ್ದಾರೆ. ಅದಕ್ಕೆ ನೀವು ಮತ್ತೆ ಕನ್ವಿನ್ಸ್ ಮಾಡೋದಿತ್ತು, ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಇವತ್ತೆಲ್ಲೋ ಒಂದ್ ಕಡೆ ಮುಂದಿನ ದಿನದಾಗ ಜನ ನಿಮ್ ದಕ್ಷಿಣ ಮತ ಕ್ಷೇತ್ರದಾಗ ಶಾಸಕರು ನಿಮ್ಗೆ ಪಾಠ ಕಲಿಸ್ತಾರೆ ಜನ. ಮತ್ತೆ ಅದೊಂದು ಡಿಸ್ಕಷನ್ ನಡೀತಾ ಇದೆ. ಮುಂದಿನ ದಿನದಾಗ ಅಪ್ಪುಗೌಡ್ರಿಗೆ ಟಿಕೆಟ್ ಕೊಡಲ್ಲ, ಶಾಸಕರೇ ನಿಂಬಲ್ಲಿ ಮುಲ್ಗಿ ಅವ್ರಿಗೆ ಟಿಕೆಟ್ ಕೊಡ್ತಾರೆ, ಸಂತೋಷ್ ಬಿಲ್ಗುಂದಿ ಅವ್ರಿಗೆ ಟಿಕೆಟ್ ಕೊಡ್ತಾರೆ, ಶಾಣು ಮೋದಿ ಅವ್ರಿಗೆ ಟಿಕೆಟ್ ಕೊಡ್ತಾರೆ, ಮತ್ತೆ ಬಹಳಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಮುಂದಿನ ದಿನದಾಗ ನಿಮ್ ಟಿಕೆಟ್ ಕಟ್ ಆಗ್ತಾ ಇದೆ. ದತ್ತಾತ್ರೇಯ ಪಾಟೀಲ್ ಅವರಿಗೆ ಈಗ NDA ಅಲಯನ್ಸ್ ನಲ್ಲಿ ನಾವು ಬಿ ಅಭ್ಯರ್ಥಿ ಇದ್ವು. ಇವತ್ತು ದತ್ತಾತ್ರೇಯ ಪಾಟೀಲ್ ಸಾಹೇಬರು ಅವ್ರ BJP-ನಲ್ಲಿ ಏನು 10 ಜನ ಟಿಕೆಟ್ ಕೇಳ್ತಾ ಇಲ್ಲ. ಅಲ್ಲಿನ ಪ್ರಭಾವಿ ನಾಯಕರು ದಕ್ಷಿಣದು ದತ್ತಾತ್ರೇಯ ಪಾಟೀಲ್ ಅವರು ಇದ್ದಾರೆ. ಮುಂದಿನ ದಿನದಾಗ ಅವ್ರ ಪಾರ್ಟಿ ತೀರ್ಮಾನ, ನಮ್ಮ ಪಾರ್ಟಿ NDA ಅಲಯನ್ಸ್ ಇದೆ. ನಮ್ ಟಿಕೆಟ್ ಕೊಟ್ರೆ ಅವ್ರು ಕೆಲಸ ಮಾಡ್ತಾರೆ, ಅವ್ರಿಗೆ ಟಿಕೆಟ್ ಕೊಟ್ರೆ ನಾವು ಕೆಲಸ ಮಾಡ್ತೇವೆ ಅಂತ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.